1984ರಲ್ಲಿ ಸಿಖ್ಖರನ್ನು ಜೀವಂತವಾಗಿ ಸುಡುತ್ತಿದ್ದಾಗ ಆರ್ಎಸ್ಎಸ್ ಕಾರ್ಯಕರ್ತರು ಅವರನ್ನು ಹೇಗೆ ರಕ್ಷಿಸಿದರು ಗೊತ್ತಾ? ಇದು 1984ರ ಸಿಖ್ ಹತ್ಯಾಕಾಂಡದ ಸಮಯದ ಕಥೆ. ಸರ್ದಾರ್ ಬಲ್ಕಾ ಸಿಂಗ್ ಜಿ ಅವರ ಕಥೆ ಇದು. ಅವರು ಸಿಖ್ಖರ ಮೇಲೆ ನಡೆದ ದೌರ್ಜನ್ಯಗಳನ್ನು ಕಣ್ಣಾರೆ ಕಂಡವರು. ಅಂದಿನ ಘಟನೆಗಳನ್ನು ಅವರು ಹೀಗೆ ವಿವರಿಸುತ್ತಾರೆ. 1984ರ ಅಕ್ಟೋಬರ್ 31ರಂದು ನಾನು ಎಂದಿನಂತೆ ನಮ್ಮ ಢಾಬಾದಲ್ಲಿ ಕುಳಿತಿದ್ದೆ. ಸಂಜೆ 7:30ರ ಸುಮಾರಿಗೆ ಒಬ್ಬ ಗ್ರಾಹಕ ನನ್ನ ಬಳಿ ಬಂದು, ಸರ್ದಾರ್ಜಿ, ನೀವು ಇಲ್ಲಿ ಏನು ಮಾಡ್ತಿದ್ದೀರಿ ಎಂದು ಕೇಳಿದರು. ನಾನು ಮುಗುಳ್ನಕ್ಕು, ಮಾಡುವುದೇನು, ನಾನು ನನ್ನ ಕೆಲಸ ಮಾಡ್ತಿದ್ದೇನೆ ಎಂದು ಉತ್ತರಿಸಿದೆ. ನಂತರ ಮತ್ತೊಬ್ಬ ವ್ಯಕ್ತಿ, ಸರ್ದಾರ್ಜಿ, ಇಲ್ಲಿಂದ ಬೇಗ ಹೊರಡಿ, ನಿಮ್ಮ ಜೀವ ಅಪಾಯದಲ್ಲಿದೆ ಎಂದು ಹೇಳಿದರು. ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಯಾಗಿದೆ, ಅವರ ಸಿಖ್ ಅಂಗರಕ್ಷಕರು ಅದನ್ನು ಮಾಡಿದ್ದಾರೆಂದು ಹೇಳಲಾಗುತ್ತಿದೆ ಎಂದು ಕೂಡ ಅವರು ಹೇಳಿದರು. ಪರಿಸ್ಥಿತಿಯನ್ನು ಅರಿತ ನಾನು ಎಲ್ಲವನ್ನು ಬಿಟ್ಟು ಜಕೇರಾ ಬಸ್ ನಿಲ್ದಾಣಕ್ಕೆ ಓಡಿದೆ. ನಾನು ಬಸ್ ಹತ್ತಿದ ತಕ್ಷಣ ಎಲ್ಲರೂ ನನ್ನನ್ನೇ ದಿಟ್ಟಿಸಲಾರಂಭಿಸಿದರು. ನಾವು ಸ್ವಲ್ಪ ದೂರ ಹೋದಾಗ ಪೊಲೀಸರು ಬಸ್ ನಿಲ್ಲಿಸಿ, ತಿಲಕ್ ನಗರದಲ್ಲಿ ಮುಂದೆ ಗಲಭೆಕೋರರ ದೊಡ್ಡ ಗುಂಪು ಇದೆ, ಬಸ್ ಮುಂದೆ ಹೋಗುವುದಿಲ್ಲ ಎಂದು ಹೇಳಿದರು. ನಾನು ಸದ್ದಿಲ್ಲದೆ ಹಿಂಬಾಗಿಲಿನಿಂದ ಇಳಿದೆ. ನಾನು ಬೀದಿಗಳಲ್ಲಿ ಸಾಗುತ್ತಿರುವಾಗ ಇಂದಿರಾ ಗಾಂಧಿಯವರ ಬೆಂಬಲಿಗರು ಅದೇ ಬಸ್ಗೆ ಬೆಂಕಿ ಹಚ್ಚುವುದನ್ನು ಕಂಡೆ ಮತ್ತು ಒಬ್ಬ ಸಿಖ್ ಯುವಕನನ್ನು ಟೈರ್ನಿಂದ ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಅಂಗಡಿಗಳನ್ನು ಲೂಟಿ ಮಾಡಲಾಗುತ್ತಿತ್ತು. ಆ ದೃಶ್ಯ ಈಗಲೂ ನನ್ನ ಕಣ್ಣ ಮುಂದೆ ಬರುತ್ತದೆ. ಅದರ ನೆನಪಾದಾಗಲೆಲ್ಲ ನನ್ನ ಆತ್ಮ ಕಂಪಿಸುತ್ತದೆ. ನಾನು ಹೇಗೋ ಸುರಕ್ಷಿತವಾಗಿ ಮನೆ ತಲುಪುವಲ್ಲಿ ಯಶಸ್ವಿಯಾಗಿದ್ದೆ. ಮನೆಯಲ್ಲಿ ಇಡೀ ಕುಟುಂಬದ ಜೀವಗಳು ಅಪಾಯದಲ್ಲಿದ್ದವು. ನಾವೆಲ್ಲರೂ ಒಳಗೆ ಅಡಗಿಕೊಂಡಿದ್ದೆವು. ಅಷ್ಟರಲ್ಲಿ ಬಾಗಿಲು ಜೋರಾಗಿ ತಟ್ಟಿದಂತಾಯಿತು. ಇಡೀ ಕುಟುಂಬ ಭಯದಿಂದ ನಡುಗಿತು. ಎಲ್ಲವೂ ಮುಗಿದಂತೆ ತೋರಿತು. ಆದರೆ ನಂತರ ಹೊರಗಿನಿಂದ ಪರಿಚಿತ ಧ್ವನಿ ಬಂದಿತು. ಭಯ ಪಡಬೇಡಿ, ನಾನು ಯಶ್ಪಾಲ್ ಆರ್ಯ ಎಂದು. ಅವರು ನಮ್ಮ ನೆರೆಹೊರೆಯ ಆರ್ಎಸ್ಎಸ್ ಕಾರ್ಯಕರ್ತರು. ನಾನು ಇಲ್ಲಿರುವವರೆಗೂ ಯಾರೂ ನಿಮ್ಮನ್ನು ಮುಟ್ಟುವುದಿಲ್ಲ ಎಂದು ಅವರು ನಮಗೆ ಭರವಸೆ ನೀಡಿದರು. ಅದರ ನಂತರ ಇಡೀ ನೆರೆಹೊರೆಯು ಆ ದಿನ ನಮ್ಮೊಂದಿಗೆ ನಿಂತಿತು. ಅತ್ತ ಕಡೆ ನನ್ನ ಢಾಬಾವನ್ನು ಸುಟ್ಟು ಹಾಕಲಾಯಿತು. ಎಲ್ಲಾ ಸರಕುಗಳನ್ನು ಲೂಟಿ ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಎಂದಿಗೂ ಪರಿಹಾರ ನೀಡಲಿಲ್ಲ. ಆದರೆ ಯಶ್ಪಾಲ್ ಆರ್ಯರಂತಹ ಒಬ್ಬ ಆರ್ಎಸ್ಎಸ್ ಕಾರ್ಯಕರ್ತ ಉತ್ತಮ ಸ್ನೇಹಿತರಾಗಿ ನನಗೆ ಸಿಕ್ಕಿದರು.